ಅಲ್ಲ ರೀ, ಅಮ್ಮ ಅಂದರೆ ಉರ್ದುನಲ್ಲಿ ಮಾತ್ರ ತಾಯಿ ಅನ್ನೋ ಅರ್ಥ ಬರುತ್ತೆ ಅಂತ ಹೇಳ್ತಾ ಇರೋ ಈ ಮುಲ್ಲಾಗೆ ಭಾರತದ ಬೇರೆ ಭಾಷೆಗಳಲ್ಲೂ ಅಮ್ಮ ಅಂದರೆ ತಾಯಿ ಅನ್ನೋ ಅರ್ಥವನ್ನೇ ಕೊಡುತ್ತೆ ಅಂತ ಗೊತ್ತಿಲ್ವಾ? ಅಥವಾ ವಿಡಿಯೋ ಮಾಡಿ ಯಾವುದೋ ಒಂದು ಹೇಳಿಕೆ ಕೊಟ್ಟರೆ ಸಾಕು ಅಂತ ಅರ್ಜೆಂಟಲ್ಲಿ ಏನೇನೋ ಮಾತಾಡಿದ್ನ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದರೂ ಅವನಿಗೆ ಅದೆಷ್ಟರ ಮಟ್ಟಿಗೆ ಯೋಗಿ ಆದಿತ್ಯನಾಥ್ ಮತ್ತು ಅಲ್ಲಿನ ಪೊಲೀಸರ ಮೇಲೆ ಭಯ ಇದೆ ಅಂದರೆ ಅವನು ಮಾತಾಡ್ತಾ ಇರೋ ಮಾತುಗಳಲ್ಲೇ ಗೊತ್ತಾಗತ್ತೆ. ಅಲ್ಲ ರೀ, ಬೇರೆಯವರ ಅಮ್ಮಂದಿರ ಬಗ್ಗೆ ಮಾತಾಡೋ ಇವರೆಲ್ಲ ಧರ್ಮಗುರುಗಳಂತೆ. ಇವರು ಅದ್ಯಾವ ಧರ್ಮ ಬೋಧನೆ ಮಾಡ್ತಾರೋ, ಅದ್ಯಾವ ಧರ್ಮವನ್ನು ಉಳಿಸ್ತಾರೋ ಗೊತ್ತಿಲ್ಲ. ಇಂಥ ಕರ್ಮ ಮಾಡೋರೆಲ್ಲ ಧರ್ಮ ಬೋಧನೆ ಮಾಡಿದರೆ ಆ ಧರ್ಮ ಅದೇನಾಗತ್ತೆ ಅನ್ನೋದನ್ನು ಯೋಚನೆ ಮಾಡಿಕೊಳ್ಳಿ. ಅದು ಯಾವುದೇ ಧರ್ಮಕ್ಕೆ ಸೇರಿದ ಧರ್ಮಗುರು ಆಗಲಿ, ಯಾರದ್ದೇ ತಾಯಿಯ ಬಗ್ಗೆ ಮಾತಾಡೋ ಅಧಿಕಾರವನ್ನು ಯಾರು ಕೊಟ್ಟಿದ್ದಾರೆ? ಇವರಿಗೆಲ್ಲ ಧರ್ಮದ ಪಿತ್ತ ನೆತ್ತಿಗೇರಿದಾಗ, ಯಾವುದೋ ಮತಾಂಧತೆಯ ಅಮಲು ತಲೆಗೆ ತುಂಬಿಕೊಂಡಾಗ, ಯಾವುದೋ ಕಾರ್ಯಕ್ರಮದಲ್ಲಿ ಸಾವಿರಾರು ಮುಸಲ್ಮಾನರು ಸೇರಿದರೆ ಬಾಯಿಗೆ ಬಂದ ಹಾಗೆ ಅವರನ್ನು ಮೆಚ್ಚಿಸೋಕೆ ಮಾತಾಡೋದು ಹೊಸದೇನೂ ಅಲ್ಲ. ಹಾಗಂತ ಎಲ್ಲ ಸಮಯದಲ್ಲೂ ಯಾರನ್ನು ಮೆಚ್ಚಿಸೋಕೆ ಹೋದರೆ ಮುಂದೊಂದು ದಿನ ಕಾನೂನಿನ ಕುಣಿಕೆಯಲ್ಲಿ ತಗ್ಲಾಕೊಂಡು ಸಾಯಬೇಕಾಗತ್ತೆ. ಈಗ ಅಂಥದ್ದೇ ಪರಿಸ್ಥಿತಿ ಈ ಮುಲ್ಲಾ ಸಲೀಮಗೆ ಬಂದಿದೆ.